ಇಲ್ಲಿ ನನ್ನೊಂದು ಪ್ರಶ್ನೆ ಇತ್ತು ಸುನಿಲ್. ಈಗ ವಾರ್ ಅನ್ನೋ ಶಬ್ದವನ್ನು ಬಹುಶಃ ಪಾಕಿಸ್ತಾನ ಕೂಡ ಬಳಸಿಲ್ಲ, ಭಾರತ ಅಂತೂ ಬಳಸೇ ಇಲ್ಲ, ಯುದ್ಧ ಅಂತ ಕರೆದಿಲ್ಲ ಇದನ್ನು. ಆಪರೇಷನ್ ಸಿಂಧೂರ ಉಗ್ರಗಾಮಿಗಳ ಕೃತ್ಯಕ್ಕೆ ಪ್ರತೀಕಾರವಾಗಿ ಉಗ್ರಗಾಮಿಗಳನ್ನು ಎರಾಡಿಕೇಟ್ ಮಾಡುವಂತಹ, ಪಾಠ ಕಲಿಸುವಂತಹ, ಮುಗಿಸುವಂಥ ಒಂದು ಕಾರ್ಯಾಚರಣೆ ಅಂತ ಹೇಳಿ. ಬಟ್ ಈ ವಿಚಾರದಲ್ಲಿ ಏನಾಯಿತು, ಈ ಕಿರಾನ ಅಂತ ಒಂದು ವಿಷಯ ಬಂತು, ಸರ್ಗೋದ ಅಂತ ಒಂದು ವಿಷಯ ಬಂತು. ಆ ಕಡೆಯಿಂದ ಅವ್ರು ಪಾಕಿಸ್ತಾನದವ್ರು ಹೇಳಿದ್ದೇನು ಅಂದರೆ, ನಾವು ಇದರಲ್ಲಿ ಅದಂಪುರ್ ಏರ್ಬೇಸ್ ಎಲ್ಲ ಹಾಳು ಮಾಡಾಕ್ಬಿಟ್ವಿ ಅಂಥೇಳಿ. ಇಂಥ ಒಂದು ಪ್ರಿಸಿಷನ್ ಅಟ್ಯಾಕ್ಗಳಲ್ಲಿ ಒಂದು ಆರ್ಮಿ ಯಾವುದನ್ನು ಗೆಲುವು ಅಂತ ಕನ್ಸಿಡರ್ ಮಾಡಬೇಕು ಅಂತ. ನಾನು ಕಂಪ್ಲೀಟಾಗಿ ಎಲ್ಲರನ್ನೂ ಮುಗಿಸ್ಬಿಟ್ಟೆ ಅಂತನಾ, ಪಹಲ್ಗಾಮಲ್ಲಿ ಯಾರು ಭಾಗಿಯಾಗಿದ್ದರು ಅವ್ರ ಕಥೆ ಮುಗಿಸ್ತೆ ಅಂತನಾ, ಅಥವಾ ಪಹಲ್ಗಾಮ್ ಆಗಲಿ, ಪುಲ್ವಾಮಾ ಆಗಲಿ, ಅಥವಾ ಮುಂಬೈ ಅಟ್ಯಾಕ್ ಆಗಲಿ, ಇದರ ಮೇಲೆ ಯಾರೆಲ್ಲ ಭಾಗಿಯಾಗಿದ್ದರೋ ಅವರ ದೊಡ್ಡ ದೊಡ್ಡ ತಲೆಗಳನ್ನು ನಾನು ಮುಗಿಸ್ತೇನೋ, ಇದರಲ್ಲಿ ಯಾವುದನ್ನು ಗೆಲುವು ಅಂತ ನಾವು ಕನ್ಸಿಡರ್ ಮಾಡಬೇಕು? ಅಥವಾ ನಿರಂತರ ಪ್ರಕ್ರಿಯೆ, ಇಲ್ಲಿ ಗೆಲುವು ಸೋಲು ಅನ್ನೋದು ಇಲ್ಲವೇ ಇಲ್ಲ ಅಂತನಾ? ಇದು ಫಸ್ಟ್ಲಿ ಏನು ನಡೆದಿದೆ, ಇಟ್ಸ್ ಸ್ಟಿಲ್ ಅನ್ ಆನ್ ಗೋಯಿಂಗ್ ಆಪರೇಷನ್. ಓಕೆ, ನಾನು ಹೇಳಿದೆ ಅಲ್ವಾ, ಇಟ್ ಈಸ್ ಸಸ್ಪೆನ್ಷನ್ ಆಫ್ ಫೈರ್ ಅಂಡರ್ ಅಬ್ಸರ್ವೆನ್ಸ್ ಅಷ್ಟೇ. ನಾವು ಪಾಸ್ ಕೊಟ್ಟಿದ್ದೀವಿ ಈಗ. ಓಕೆ, ನಾವು ಬೇರೆ ಏನೂ ಮಾಡಿಲ್ಲ. ನಾವು ಅವರ ರಿಕ್ವೆಸ್ಟ್ ಮೇಲೆ ನಿಮಗೆ ನಾನು ಒಂದು ಚಾನ್ಸ್ ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈಗ ಇಂಡಿಯಾ ನಿಲ್ಲಿಸಿದೆ. ಈ ಕೆಲವು ಚಿತ್ರಗಳೆಲ್ಲ ಬಿಡುಗಡೆ ಆಯ್ತು ಇಲ್ಲಿ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ. ಸೆಕೆಂಡ್ಲಿ, ಈಗ ನಮ್ಮ ಅಧಂಪುರ್ ಏರ್ಬೇಸ್ನ ಅವರು ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರಲ್ಲ, ಓಕೆ, ಅದರದ್ದು ಸ್ಯಾಟಲೈಟ್ ಇಮೇಜರಿ ನಾನು ಇಲ್ಲಿ ಪರ್ಸನಲಿ ಐ ಆಮ್ ಚಾಲೆಂಜಿಂಗ್ ಎವ್ರಿ ಒನ್. ಓಕೆ, ನೀವು ಹೋಗಿ ತಗೊಳ್ಳಿ. ಓಕೆ, ಅಧಂಪುರ್ ಏರ್ಬೇಸ್ದು ಪಾಕಿಸ್ತಾನ ಕ್ಲೇಮ್ ಮಾಡ್ತಿದೆ ಅಲ್ವಾ, ಪ್ರೈಮ್ ಮಿನಿಸ್ಟರ್ ಇವತ್ತು ಹೋಗಿ ಬಂದಿದ್ದಾರೆ. ಓಕೆ, ರೈಟ್ ನೌ ನೀವು ಸ್ಯಾಟಲೈಟ್ ಇಮೇಜರಿ ತಗೊಳ್ಳಿ, ವಿಚ್ ಈಸ್ ಅವೈಲೇಬಲ್ ಅಲ್ವಾ. ನಾವು ಪಾಕಿಸ್ತಾನದ ಮೋರ್ ದೆನ್ 30 ಏರ್ ಬೇಸಸ್ನ ನಾವು ಸ್ಟ್ರೈಕ್ ಮಾಡಿದ್ದೀವಿ. ಓಕೆ, ಆ ಏರ್ ಬೇಸಸ್ ನೇಮ್ಸ್ ಆರ್ ಅವೈಲೇಬಲ್. ಓಕೆ, ಅದನ್ನು ಇಂಡಿಯಾ ರಿಲೀಸ್ ಮಾಡಿದೆ. ಅದರ ಸ್ಯಾಟಲೈಟ್ ಪಿಕ್ಚರ್ಸ್ ನೀವು ತಗೊಳ್ಳಿ, ಕಂಪೇರ್ ಮಾಡಿ ನೋಡಿ ಎಲ್ಲಿ ಸ್ಟ್ರೈಕ್ ಆಗಿದೆ ಅಂತ. ಆಮೇಲೆ ಮಿಸೈಲ್ ಅಟ್ಯಾಕ್ಸ್ ಒಂದು ಬೇಸ್ ಮೇಲೆ ಆಗಿದೆ ಅಂತ ಹೇಳಿದ್ರೆ ಪ್ರಾಣ ಹೋಗಿಲ್ಲ, ಎನಿಮಿ ಸೋಲ್ಜರ್ಸ್ ಆಗಲಿ ಇಲ್ಲ ಟೆರರಿಸ್ಟ್ಗಳದಾಗಲಿ ಅಂತ ಅದನ್ನು ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮಿಸೈಲ್ ಸ್ಟ್ರೈಕ್ಸ್ ಇಟ್ ವಿಲ್ ಕವರ್ ಎ ವಾಸ್ಟ್ ಏರಿಯಾ. ಪ್ರಿಸಿಷನ್ ಸ್ಟ್ರೈಕ್ಸ್ ನಡೆಯುತ್ತೆ, ಇಟ್ ವಿಲ್ ಕವರ್ ಎ ವಾಸ್ಟ್ ಏರಿಯಾ. ಅಷ್ಟು ದೊಡ್ಡ ಏರಿಯಾ ಅಲ್ಲಿ ಈಗ ಪಾಕಿಸ್ತಾನಿಗಳೇ ಟ್ವೀಟ್ ಮಾಡ್ತಾ ಇದ್ದಾರೆ, ಒಂದೇ ಏರ್ ಬೇಸ್ ಅಲ್ಲಿ 52 ಜನ ಸತ್ತಿದ್ದಾರೆ ಅಂತ ಪಾಕಿಸ್ತಾನಿ ಟ್ವೀಟ್ ಇದೆ, ಚೆಕ್ ಮಾಡ್ಲಿ ಹೋಗಿ. ಎಲ್ಲಿ ನಮ್ಮ ಇಂಡಿಯಾದು ತೋರಿಸ್ಲಿ ಯಾರಾದರೂ. ಸಿ ನೋಡಿ, ಈ ಥರದ ಕಂಡೀಷನ್ಸ್ ಬಂದಾಗ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಕ್ರಾಸ್ ಮಾಡಿ ಮಿಸೈಲ್ ಅಟ್ಯಾಕ್ಸ್, ಏರ್ ಅಟ್ಯಾಕ್ ನಡೀತಿದೆ ಅಂತ ಹೇಳಿದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಡ್ಯಾಮೇಜ್. ಯಾರೂ ಇನ್ವೆನ್ಸಿಬಲ್ ಅಲ್ಲ. ಯಾವುದೋ ಒಂದು ತಪ್ಪಿಸ್ಕೊಳ್ಳುತ್ತೆ ಮಿಸೈಲ್, ಯಾವುದೋ ಒಂದು ಡ್ರೋನ್ ತಪ್ಪಿಸ್ಕೊಳ್ಳುತ್ತೆ, ಇದು ನಡೆಯುತ್ತೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಎಷ್ಟು ಡ್ಯಾಮೇಜ್ ನಡೆದಿದೆ ಅನ್ನೋದು ಇಂಪಾರ್ಟೆಂಟ್, ಹೌದಲ್ವಾ? ಈಗ ನಾನು ಹೇಳಿದ್ದೀನಿ, ಯಾರು ಇದರಲ್ಲಿ ಸದ್ಯಕ್ಕೆ ಯಾರು ಮುಂದೆ ಇದ್ದಾರೆ, ಯಾರು ಗೆದ್ರು ಅಂತ ಅದನ್ನ ಇಂಟರ್ನ್ಯಾಷನಲ್ ಮೀಡಿಯಾ ಆಲ್ರೆಡಿ ಡಿಕ್ಲೇರ್ ಮಾಡಿ ಆಗಿದೆ. ಯಾರು ಗೆದ್ರು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ಬೇಕಂದ್ರೆ ಈಗ ನಾನು ಹೇಳಿದಾಗ ನೀವೇ ಅನಲೈಸ್ ಮಾಡಿ. ಗೌರ್ಮೆಂಟ್ನ ನಂಬೇಡಿ, ಪ್ರೆಸ್ ಬ್ರೀಫ್ನ ನಂಬೇಡಿ, ಇಂಡಿಯಾನೂ ನಂಬೇಡಿ, ಪಾಕಿಸ್ತಾನನೂ ನಂಬೇಡಿ. ನೀವು ಹೋಗಿ ನೀವೇ ನೋಡಿ, ನಿಮ್ಗೆ ಲೈವ್ ಅವೈಲೇಬಲ್ ಇದೆಯಲ್ಲ ಸ್ಯಾಟಲೈಟ್ ಇಮೇಜರಿ, ಗೋ ಟು ಗೂಗಲ್ ಅರ್ತ್ ಅಂಡ್ ಚೆಕ್ ದೋಸ್ ಪ್ಲೇಸಸ್, ನಿಮ್ಗೆ ಗೊತ್ತಾಗತ್ತೆ. ನಾವು ಏನ್ ಮಾಡಿದೀವಿ, ಅವರ 2 ನ್ಯೂಕ್ಲಿಯರ್ ಬೇಸಸ್, ಕಿರಾನಾ ಹಿಲ್ಸ್ ಅಂಡ್ ಜಕೋಬಾಬಾದ್ ಪಕ್ಕದಲ್ಲಿ, ಅವೆರಡು ಬೇಸಸ್ ಅವರ ನ್ಯೂಕ್ಲಿಯರ್ ವಾರ್ ಹೆಡ್ ಸ್ಟೋರೇಜ್ ಫೆಸಿಲಿಟೀಸ್. Based on some credible intelligence, India struck them. India struck them. ಅದರ ಫೋಟೋಸ್ ಕೂಡ ನಾವು ರಿಲೀಸ್ ಮಾಡಿದ್ದೀವಿ. ಅಲ್ಲಿ ಒಳಗಡೆ ಏನು ನಡೆದಿದೆ, ಒಂದು 4.1, 4.2 ಆ್ಯಂಡ್ 5.7 ರಿಕ್ಟರ್ ಸ್ಕೇಲಲ್ಲಿ ಸೆಸ್ಮಿಕ್ ಆಕ್ಟಿವಿಟಿ, ಅರ್ತ್ ಕ್ವೇಕ್ಸ್ ನಡೆದಿದೆ. ಸುಮ್ಮನೆ ಅರ್ತ್ ಕ್ವೇಕ್ ನಡೆಯಲ್ಲ, ಏನೋ ಆಗಿದೆ. ವಿತ್ ದ ಇನ್ಫಾರ್ಮೇಶನ್ ಐ ಹ್ಯಾವ್, ಅವೆರಡು ಬೇಸಸ್ನ, ಅಂದರೆ ಬೇಸಿಕಲಿ ಇಂಡಿಯಾ ಮೆಸೇಜ್ ಕೊಟ್ಟಿದೆ, ಆ 2 ಬೇಸಸ್ನ ಇನ್ನೊಂದು 1000 ವರ್ಷ ಪಾಕಿಸ್ತಾನ ಯೂಸ್ ಮಾಡೋಕ್ಕಾಗಲ್ಲ ಮಿನಿಮಮ್. ಎಲ್ಲಿವರೆಗೂ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ್ರೆ, ಈಜಿಪ್ಟ್ ನೈಲ್ ನದಿ ಇದೆ ಅಲ್ವಾ, ಇಟ್ ಈಸ್ ಫುಲ್ ಆಫ್ ಬೋರಾನ್. ಬೋರಾನ್ ಈಸ್ ಅ ಮಟೀರಿಯಲ್ ವಿಚ್ ಈಸ್ ಯೂಸ್ ಟು ಸ್ಟಾಪ್ ದ ನ್ಯೂಕ್ಲಿಯರ್ ರೇಡಿಯೇಷನ್ ಫ್ರಮ್ ದ ರೇಡಿಯೋ ಆಕ್ಟಿವ್ ಮಟೀರಿಯಲ್. ಈಜಿಪ್ಟ್ ಇಂದ ಕೂಡ ಏರ್ ಸ್ಪೇಸ್ ಕ್ಲೋಸ್ ಆಗಿದೆ ಅಲ್ವಾ, ಇಟ್ ಈಸ್ ಕ್ಲಿಯರ್ಲಿ ಟ್ರ್ಯಾಕ್ಡ್. ಈಜಿಪ್ಟ್ ಇಂದ ನೈಲ್ ನದಿಯಿಂದ ತುಂಬಿಕೊಂಡು ಬೋರಾನ್ ಬರ್ತಿದೆ ಪಾಕಿಸ್ತಾನಿ ಪೋಸ್ಟ್ಗಳು ಇವೆರಡಕ್ಕೂ. ಅಂದ್ರೆ ಅಲ್ಲಿ ಏನೋ ನಡೆದಿದೆ, ಅವರೇನೋ ಹರ್ಕತ್ ಮಾಡಿದ್ದಾರೆ, ಇಂಡಿಯಾ ರಿಟಾಲಿಯೇಟ್ ಮಾಡಿದೆ. ಇಂಡಿಯನ್ ನ್ಯೂಕ್ಲಿಯರ್ ನಮ್ದು ಡಾಕ್ಟ್ರಿನ್ ಏನಿದೆ ಕ್ಲಿಯರ್ಲಿ ಹೇಳುತ್ತೆ, ನಾವು ಫಸ್ಟ್ ಸ್ಟ್ರೈಕ್ ಮಾಡಲ್ಲ ಅಂತ. ಆದರೆ ಎನಿಮಿ ಏನಾದರೂ ಒಂಚೂರು ಅದನ್ನು ಅಲಗಾಡಿಸಿದ್ರು ಅದನ್ನು ತಡೆಯೋಕ್ಕೋಸ್ಕರ ನಾನು ಅಟ್ಯಾಕ್ ಮಾಡ್ತೀನಿ ಅನ್ನೋದನ್ನು ನಮ್ಮ ಡಾಕ್ಟ್ರಿನೇ ಹೇಳುತ್ತೆ. ನಾನು ಫಸ್ಟ್ ಮಾಡಲ್ಲ, ಬಟ್ ಪ್ರಾಬಬ್ಲಿ ಇಂಡಿಯಾ ಅದನ್ನು ಇವತ್ತು ಮಾಡಿಬಿಟ್ಟು ತೋರಿಸಿದೆ. ಆವಾಗಲೇ ಪಾಕಿಸ್ತಾನ DGMO ಇಂದ ಕಾಲ್ ಬಂದಿದ್ದು, ಆವಾಗಲೇ JD ವ್ಯಾನ್ಸ್ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದು, ಆವಾಗಲೇ ಟ್ರಂಪ್ ಟ್ವೀಟ್ ಮಾಡಿದ್ದು. ಏನು ನಡೀದಿರಾ, ಇದು ನಿಲ್ಲಲ್ಲ, ನಡೆದಿರೋದು ಇದು. ನಟರಾಜ್ ಗೌಡ್ರೆ, ಈಗ ಇನ್ನೊಂದು ಪ್ರಶ್ನೆ ಬಂತಿಲ್ಲಿ. ಈಗ ಭಾರತದ
ಕೆಲವು ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ವರ್ಲ್ಡ್ ವೈಲ್ಡು ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದು ಬ್ರಹ್ಮೋಸ್ ವಿಚಾರದಲ್ಲಾಗಲಿ, S-400ನ ಒಂದು ವಿಚಾರಗಳಲ್ಲಾಗಲಿ, ಆಕಾಶ್ ವಿಚಾರದಲ್ಲಾಗಲಿ ಅಥವಾ ಕಾಮಿಕಾಜೆ ವಿಚಾರಗಳಲ್ಲಾಗಲಿ, ಒಟ್ಟಲ್ಲಿ ಭಾರತದ್ದು ನಂಬುಗೆಯ ಒಂದಷ್ಟು ಆಯುಧಗಳು. ನಾವು ಅದನ್ನು ಇಸ್ರೇಲಿಂದನೂ ತೊಗೊಂಡಿದ್ದೀವಿ, ರಷ್ಯಾಯಿಂದನೂ ತೊಗೊಂಡಿದ್ದೀವಿ, ಅಮೆರಿಕದಿಂದನೂ ಕೆಲವೊಂದು ನಾವು ಇಲ್ಲಿ ಆಮದು ಮಾಡ್ಕೊಂಡಿದ್ದೀವಿ. ಇದೊಂದು ಭಾಗ. ಇದಾದ ಮೇಲೆ ಅಂದರೆ ಭಾರತದ ಸೇನಾ ಬಲದ ಮೇಲೆ, ಭಾರತದ ರಕ್ಷಣಾ ವ್ಯವಸ್ಥೆಯ ಮೇಲೆ ಒಂದು ದೊಡ್ಡ ನಂಬಿಕೆ ಬಂದಿದೆ ಅಂತ ಆಯಿತು. ನಾನು ಮತ್ತೆ ಕಮಿಂಗ್ ಬ್ಯಾಕ್ ಟು ಇಂದಿರಾ ಗಾಂಧಿ ಅವರ ಕಾಲದ ಭಾರತ ಪಾಕಿಸ್ತಾನ ಯುದ್ಧವನ್ನು ಯಾವುದೇ ಕಾರಣಕ್ಕೂ ಇದ್ರ ಜೊತೆ ಕಂಪೇರ್ ಮಾಡಬೇಡಿ. ಅದು ಕಾರ್ಗಿಲ್ ಆಗಲಿ ಅಥವಾ ಇವತ್ತಿನ ಆಪರೇಷನ್ ಸಿಂಧೂರ ಆಗಲಿ, ಇವುಗಳ ಒಂದು ರೀತಿಯಲ್ಲಿ ಉದ್ದೇಶನೇ ಬೇರೆ. ಕಾರ್ಗಿಲ್ ವಾರ್ ಅನ್ನೋದು ಒಂದೇ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂಥ ವಾರ ಆಗಿತ್ತು. ಆ ಸ್ಥಳಗಳ ನಡುವೆ ಮಾತ್ರ ನಡೀತಾ ಇತ್ತು. ಇಲ್ಲಿ ಭಾರತ ಪಾಕಿಸ್ತಾನಕ್ಕೆ ಎಷ್ಟು ಡ್ಯಾಮೇಜ್ ಮಾಡ್ತು, ಯಾವ ಥರ ಕಾರ್ಗಿಲ್ನಲ್ಲಿ ಪಾಕಿಸ್ತಾನದ ಸೈನಿಕರನ್ನು ಹಿಮ್ಮೆಟ್ಟಿಸ್ತು, ಈ ಒಂದು ವಿಚಾರ ಅಲ್ಲಿ ಇಂಪಾರ್ಟೆಂಟ್ ಆಗ್ತಾ ಇತ್ತು. ಇವತ್ತಿಗೆ ಆಪರೇಷನ್ ಸಿಂಧೂರ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನಾದರೂ ಪ್ರೂಫ್ಗಳು ಇನ್ನೂ ಕೂಡ ಬೇಕಾಗಿದೆಯಾ ಯಾರಿಗಾದರೂ? ಮತ್ತು ಆಲ್ ಪಾರ್ಟಿ ಮೀಟಿಂಗನ್ನು ಮಾಡ್ತಾರೆ, ನರೇಂದ್ರ ಮೋದಿ ಅವರು ಬರಬೇಕಲ್ವಾ? ಇದೊಂದು ನಿಮ್ಮ ಅಳಲು, ನಿಮ್ಮ ಕೂಗಿದು. ಈಗ ರಮಾಕಾಂತ್, ನೀವು ಬಹಳ ವಿಷಯಗಳು ಎತ್ತಿದ್ರಿ. ಇದರೊಳಗೆ ಒಂದು, ಭಾರತದ ಯುದ್ಧ ವಿಮಾನಗಳು ಅಥವಾ ಆಯುಧಗಳ ಮೇಲೆ ಹೊರದೇಶಗಳು ಕೂಡ ಆಸಕ್ತಿ ತೋರಿಸ್ತವೆ. ಇದು ನ್ಯಾಚುರಲ್ಲು. ನಮ್ಮಲ್ಲಿ ನೋಡಿ, DRDO, ಇಸ್ರೋ, HAL, NAL ಡಿಫೆನ್ಸ್ ಮೆಕ್ಯಾನಿಸಮ್ ತುಂಬ ಚೆನ್ನಾಗಿದೆ. ಅದು ಪ್ರಗತಿ ಆಗ್ತಾನೆ ಬಂದಿದೆ. ಆಯ್ತಾ? ಇಡೀ ಪ್ರಪಂಚಕ್ಕೆ ನಾವು ಸ್ಯಾಟಲೈಟ್ ಉಡಾವಣೆ ಮಾಡ್ಕೊಡ್ತೀವಿ ಇಸ್ರೇಲ್ ಮುಖಾಂತರ. ಸೊ HAL ಅಲ್ಲಿ ನೀವು ತಯಾರಾಗದಿರೋ ವಿಮಾನ ಇಲ್ಲ. ಇವನ್ ಅವ್ರು ರಫೇಲ್ ಕೊಟ್ಟರು ಕೂಡ ವಿಮಾನ ತಯಾರು ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಸಾಮರ್ಥ್ಯ ಇದೆ. ನಾವು ಆದರೂ ಕೂಡ ನಾವು ಕೆಲವು ಡಿಪೆಂಡ್ ಆಗಿದ್ದೀವಿ. ಈಗ ನಾವು ರಫೇಲ್ ತಗೊಂತೀವಿ, ರಷ್ಯಾದ ಬೇರೆ ವಿಮಾನ ತಗೊಂತೀವಿ, ಅಮೆರಿಕದ ಶಸ್ತ್ರ ತಗೊಂತೀವಿ. ಇವೆಲ್ಲ ಇದ್ದೇ ಇದೆ. ಕೊಂಡುಕೊಳ್ಳೋದು, ನಾವು ಬೇಕಾದ ಕೊಂಡುಕೊಳ್ಳೋದು ಅಥವಾ ಮಾರೋದು ಒಂದು ನಿರಂತರ ಪ್ರಕ್ರಿಯೆಗಳು. ಆದರೆ ಇವತ್ತು 1971 ವಾರ ಆಗಿದ್ದು ಏನು, ಅದು ಬೇರೆ ವಿಷಯ. ಇವತ್ತಾಗ್ತಾ ಇರೋದು ಇದು ಇಟ್ಸ್ ನಾಟ್ ಅ ವಾರ್, ಇಟ್ಸ್ ಒಂದು ಆಪರೇಷನ್. ಏನು, ಭಯೋತ್ಪಾದಕರ ಮೇಲೆ ದಾಳಿ. ಇದು ಮುಗೀತಾ? ಇದು ಸಂಪೂರ್ಣ ಮುಗ್ದಿದೆಯಾ? ಈಗ ಯಾರೋ ಇದಾ ಏನ್ ಗೊತ್ತಾ, ಈ ಭಯೋತ್ಪಾದಕರು ಹೆಂಗೆ ಅಂದ್ರೆ ಅವರು ಮತ್ತೆ ರೀಗ್ರೂಪ್ ಆಗ್ತಾರೆ, ರೀಫ್ಯೂಯಲ್ ತಗೊಂತಾರೆ, ಅಟ್ಯಾಕ್ ಮಾಡ್ತಾರೆ. ಇದು ಭಯೋತ್ಪಾದಕರ ಒಂದು ಗುಣಲಕ್ಷಣಗಳು. ನಾವು ಅದನ್ನ